ಆಕೆ ಸ್ಯಾಂಡಲ್ವುಡ್ ನಟಿ ಕಿಚ್ಚ ಸುದೀಪ್, ಗೋಲ್ಡನ್ ಸ್ಟಾರ್ ಗಣೇಶ್ ರಂತಹ ನಟರ ಜೊತೆ ಸಿನಿಮಾದಲ್ಲಿ ನಟಿಸಿದ್ಲು. ಆದರೆ ಸಿನಿಮಾ ರಂಗದಲ್ಲಿ ಅಷ್ಟೇನೂ ಹೆಸರು ಮಾಡಿರಲಿಲ್ಲ, ತುಂಬಾ ಫೇಮಸ್ ಏನೂ ಆಗಿರಲಿಲ್ಲ. ಇದೀಗ ಅದೇ ಚಿಕ್ಕಮಗಳೂರಿನ ಚೆಲುವೆ ಗೋಲ್ಡ್ ಸ್ಮಗ್ಲಿಂಗ್ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದಾಳೆ. ಇದು ರಾಜ್ಯದ ಇತಿಹಾಸದಲ್ಲೇ ದೊಡ್ಡ ಗೋಲ್ಡ್ ಸ್ಮಗ್ಲಿಂಗ್ ಆಪರೇಷನ್ ಆಗಿದೆ. ಮೇಲಾಗಿ ಐಪಿಎಸ್ ಅಧಿಕಾರಿಯೊಬ್ಬರ ಪುತ್ರಿ ಇದೀಗ ಇದೇ ಚೆಲುವೆಯನ್ನ ಡಿಆರ್ಐ ಅಂದ್ರೆ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಅಷ್ಟಕ್ಕೂ ರನ್ಯಾ ಮೇಲಿರೋದು 12 ಕೋಟಿ ಮೌಲ್ಯದ ಗೋಲ್ಡ್ ಸ್ಮಗ್ಲಿಂಗ್ ಆರೋಪ. ರಾಜ್ಯದ ಇತಿಹಾಸದಲ್ಲೇ ಅತಿದೊಡ್ಡ ಆಪರೇಷನ್. 12 ಕೋಟಿ ಗೋಲ್ಡ್ ಸ್ಮಗ್ಲಿಂಗ್ ಯತ್ನ, ನಟಿ ರನ್ಯಾ ರಾವ್ ಬಂಧನ. ಹೌದು, ಕಳೆದ ರಾತ್ರಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ದುಬೈನಿಂದ ಬಂದಿದ್ದ ನಟಿ ರನ್ಯಾ ರಾವ್ರನ್ನ ಖಚಿತ ಮಾಹಿತಿ ಆಧಾರದ ಮೇಲೆ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ. ನಟಿ ರನ್ಯಾ ರಾವ್ರನ್ನ ಎಚ್ಬಿಆರ್ ಲೇಔಟ್ನ ಡಿಆರ್ಐ ಕಚೇರಿಯಲ್ಲಿ ತೀವ್ರ ವಿಚಾರಣೆಗೊಳಪಡಿಸಲಾಗುತ್ತಿದೆ. ಅಷ್ಟಕ್ಕೂ ಏನಿದೆ ಗೋಲ್ಡ್ ಸ್ಮಗ್ಲಿಂಗ್ ಆರೋಪ? ನಟಿ ತಗಲು ಹಾಕೊಂಡಿದ್ದು ಹೇಗೆ ಅಂತ ನೋಡ್ತಾ ಹೋದ್ರೆ ಭಯಾನಕ ಸಂಗತಿಗಳೇ ಬಯಲಾಗಿವೆ. ರನ್ಯಾ ರಾವ್ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ 2ನೇ ಹೆಂಡತಿಯ 1ನೇ ಗಂಡನ ಮಗಳು ಅನ್ನೋದು ಗೊತ್ತಾಗಿದೆ. ಈಕೆ ಉದ್ಯಮದ ವಿಚಾರಕ್ಕೆ ದುಬೈಗೆ ಹೋಗ್ತೀನಿ ಅಂತ ಹೇಳಿಕೊಂಡಿದ್ಲು. ಆದರೆ ದೆಹಲಿಯ ಡಿಆರ್ಐ ಟೀಮ್ಗೆ ರನ್ಯಾ ರಾವ್ ಸ್ಮಗ್ಲಿಂಗ್ ಬಗ್ಗೆ ಮಾಹಿತಿ ಇತ್ತು. ಹೀಗಾಗಿ ಖಚಿತ ಮಾಹಿತಿ ಆಧಾರದ ಮೇಲೆ ಡಿಆರ್ಐ ಅಧಿಕಾರಿಗಳು ನಿನ್ನೆ ರನ್ಯಾ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗೋ 2 ಗಂಟೆ ಮುಂಚೆಯೇ ಬಂದು ವೇಟ್ ಮಾಡ್ತಾ ಇದ್ರು. ರನ್ಯಾ ತಾನು ಧರಿಸಿದ್ದ ಉಡುಪಿನ ಒಳಗೆ ಚಿನ್ನದ ಬಿಸ್ಕತ್ಗಳನ್ನ ಇಟ್ಟುಕೊಂಡಿರೋದು ಗೊತ್ತಾಗಿತ್ತು. ನಿನ್ನೆ ಸಂಜೆ 7:30 ಸುಮಾರಿಗೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ರನ್ಯಾ ರಾವ್ಳನ್ನ ಬಂಧಿಸಿದ್ರು. $14.8 ಕೆಜಿ ಚಿನ್ನ ಸಾಗಿಸುತ್ತಿದ್ದ ಮಾಣಿಕ್ಯ ನಟಿ ರನ್ಯಾ ರಾವ್. ಹೌದು, ದೆಹಲಿಯ ಡಿಆರ್ಐ ಅಧಿಕಾರಿಗಳಿಂದ ಬಂಧನಕ್ಕೆ ಒಳಗಾಗಿರೋ ನಟಿ ರನ್ಯಾ ರಾವ್ ಬರೋಬ್ಬರಿ 14.8 ಕೆಜಿ ಚಿನ್ನ ಅಂದ್ರೆ 12 ಕೋಟಿ ಮೌಲ್ಯದ ಚಿನ್ನ ಸಾಗಿಸುತ್ತಿರುವುದು ತನಿಖೆ ವೇಳೆ ಬಯಲಾಗಿದೆ. ಇನ್ನು ತನಿಖೆ ವೇಳೆ ಈಕೆಯನ್ನ ಈ ಹಿಂದೆ ಪೊಲೀಸರು ಏರ್ಪೋರ್ಟ್ನಲ್ಲಿ ಚಕ್ಕೆ ಮಾಡಿರಲಿಲ್ಲ ಅನ್ನೋ ಸಂಗತಿಯ ಬಯಲಾಗಿದೆ. ರನ್ಯಾ ಅನೇಕ ಬಾರಿ ದುಬೈಗೆ ಹೋಗಿ ಬರುತ್ತಿದ್ಲು ಅನ್ನೋದು ಗೊತ್ತಾಗಿದೆ. ಅಲ್ಲದೆ ಈಕೆ ಏರ್ಪೋರ್ಟ್ಗೆ ಬಂದಾಗ ನಾನು ಡಿಜಿ ಮಗಳು ಅಂತ ಹೇಳ್ತಾ ಇದ್ಲು. ಹೀಗಾಗಿ ದೇವನಹಳ್ಳಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಚೆಕ್ ಮಾಡ್ತಾ ಇರಲಿಲ್ಲ. ಈಕೆ ಪದೇ ಪದೇ ದುಬೈಗೆ ಹೋಗಿ ಬರ್ತಾ ಇದ್ದಿದ್ರಿಂದ ರನ್ಯಾ ಬಗ್ಗೆ ಡಿಆರ್ಐ ಅಧಿಕಾರಿಗಳಿಗೆ ಅನುಮಾನ ಬಂದಿದೆ. ಹೀಗಾಗಿ ಡಿಆರ್ಐ ಅಧಿಕಾರಿಗಳು ಆಕೆ ಹಿಂದೆ ಬಿದ್ದಿದ್ದಾರೆ. ಹೀಗೆ ನಿನ್ನೆ ರನ್ಯಾ ರಾವ್ ಉಡುಪಿನಲ್ಲಿ 14.8 ಕೆಜಿ ಚಿನ್ನ ಸಾಗಣೆ ಮಾಡುವಾಗ ಸಿಕ್ಕಿಬಿದ್ದಿದ್ದಾಳೆ. ಇದೀಗ ಹೀಗೆ ಅನೇಕ ಬಾರಿ ಚಿನ್ನ ಸಾಗಣೆ ಮಾಡಿರೋ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಯಾರಿಗೂ ಅನುಮಾನ ಬಾರದಂತೆ ಚಿನ್ನ ಸಾಗಿಸುತ್ತಿದ್ದ ನಟಿ ಮೈ ಮೇಲೆ ಬಟ್ಟೆ ಒಳಗೆ ಚಿನ್ನ ಇಟ್ಕೊಳ್ತಾ ಇದ್ಲು. ಏರ್ಪೋರ್ಟ್ನಲ್ಲಿ ಹೊರಗೆ ಬರ್ತಿದ್ದಂತೆ ಪೊಲೀಸರಿಗೆ ಕರೆ ಮಾಡ್ತಿದ್ಲಂತೆ. ಪೊಲೀಸರೇ ನಟಿ ರನ್ಯಾ ರಾವ್ನನ್ನ ಕರೆದೊಯ್ತಿದ್ರು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಈಕೆಯನ್ನ ಪೊಲೀಸರೇ ರಕ್ಷಿಸಿದ್ರ ಅಂತ ಬೆಂಗಳೂರಿನ ಅಧಿಕಾರಿಗಳ ಮೇಲೆ ಡಿಆರ್ಐ ಅಧಿಕಾರಿಗಳಿಗೆ ಅನುಮಾನ ಬಂದಿದೆ. ಕಿರಣ್ ಜೊತೆ ಪ್ರದೀಪ್, ಟಿವಿ9 ಬೆಂಗಳೂರು.